ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ರಾಜ್ಯದಲ್ಲಿ ಟೊಮೆಟೊ ಬೆಲೆ ಭಾರಿ ಕುಸಿತ ಕಂಡಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಲವು ಮಾರುಕಟ್ಟೆಯಲ್ಲಿ ಕಿಲೋಗೆ ಕೇವಲ 2 ರಿಂದ 5ರಷ್ಟೇ ಬೆಲೆ ಸಿಗುತ್ತಿರುವುದು ರೈತರಲ್ಲಿ ಆತಂಕ ಸೃಷ್ಟಿಸಿದೆ. ಈ ಬಾರಿ ಉತ್ತಮ ಬೆಳೆ ಹಾಗೂ ಹೆಚ್ಚಿನ ಉತ್ಪಾದನೆಯಿಂದ ಟೊಮೆಟೊ ಬೆಲೆ ಹೆಚ್ಚಾಗಿ ಬಂದಿದ್ರೂ ಸರಿಯಾದ ಮಾರುಕಟ್ಟೆ ಸೌಲಭ್ಯಗಳ ಕೊರತೆ ಮತ್ತು ಬೇಡಿಕೆ ಕುಸಿತದಿಂದ ಬೆಲೆ ನೆಲಕಚ್ಚಿದೆ. ಬೆಳೆ ಬೆಳೆಸಲು ಮಾಡಿದ ಖರ್ಚು ಕೂಡ ವಾಪಸ್ ಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾಯಕನಹಟ್ಟಿ ಸಮೀಪದ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೋಗಿಹಟ್ಟಿ ಗ್ರಾಮದ ರೈತ ಗೋವಿಂದಪ್ಪ ತಮ್ಮ ಹೊಲದಲ್ಲಿ ಬೆಳೆದ ಟೊಮೆಟೊಗಳನ್ನು ಮಾರುಕಟ್ಟೆಗೆ ತರದೆ ಹೊಲದಲ್ಲಿ ತ್ಯಜಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ರೈತರು ಟ್ರ್ಯಾಕ್ಟರ್ನಲ್ಲಿ ತೂರಿದ ಟೊಮೆಟೊಗಳನ್ನು ರಸ್ತೆ ಬದಿಯಲ್ಲಿ ಸುರಿಯುತ್ತಿರುವ ದೃಶ್ಯಗಳು ಕೂಡ ಕಂಡುಬರುತ್ತವೆ. ಸರ್ಕಾರದ ತಕ್ಷಣ ಮಧ್ಯಪ್ರವೇಶ ಮಾಡಿ ಕನಿಷ್ಠ ಬೆಲೆ ಘೋಷಣೆ ಮತ್ತು ಸಂಸ್ಕರಣಾ ಘಟಕಗಳ ಸ್ಥಾಪನೆ ಮಾಡಬೇಕು ಎಂದು ರೈತರು ಒತ್ತಾಯಿಸುತ್ತಿದ್ದಾರೆ. ₹1 ಗಿಡದ ಸಮೇತಕ್ಕೆ ಹೊಡ್ತಾರೆ ನೋಡೋಣ ಅಂತ. ಮಾತಾಡಲ್ಲ. ನಮ್ಮ ಹೆಸರು DG ಗೋವಿಂದಪ್ಪ ಅಂತ, ಜೋಗಿಹಟ್ಟಿ ಮಲ್ಲರಟ್ಟಿ ರೀಸರ್ವೆ ನಂಬರ್ 42/4ರಲ್ಲಿ ನಮಗೆ 2 ಎಕರೆ ಜಮೀನಿದೆ. ಆ ಜಮೀನಿನಲ್ಲಿ ಸುಮಾರು 15,000 ಟೊಮೊಟೊ ಸಸಿಯನ್ನು 60 ಪೈಸೆಗೆ ಒಂದರಂತೆ ₹7,500 ಆ ಒಂದು ಟೊಮೊಟೊ ತಂದು ಹಾಕಿದ್ವಿ. ಸರ್, ಎಲ್ಲಿದ್ರೆ ತಂದಿದ್ರಿ ಟೊಮೊಟೊ? ಎಲ್ಲಿಂದ ಸಸಿ ಎಲ್ಲಿಂದ ತಂದ್ರಿ? ಮುಷ್ಟೂರು ಇದರಿಂದ ತಂದಿದ್ವಿ. ತಂದು ಟೊಮೊಟೊ ಹಾಕಿದ್ವಿ. ಟೊಮೊಟೊಗೆ ಇಲ್ಲಿಗೆ ಬಂದು ಬೀಳೋತ್ತಿಗೆ ₹10,000 ಬಿದ್ದೈತೆ. ಮತ್ತು ಪ್ಲಸ್ 8 ಜನ ಕೂಲಿಯರು, 8 × 3 = 24, ₹2,400 ಕೂಲಿದು. ಮತ್ತು ಕಳೆ ಕಾಸಿಗೆ ಅದು ಮತ್ತು ಬೋದ್ ಹೊಡೆದದ್ದು ಅದೆಲ್ಲ ಸೇರಿ ಸುಮಾರು ಅದೊಂದು ₹5,000. ಟೋಟಲಿ ಎಲ್ಲ ಒಂದು ₹25,000-30,000 ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಹಾಕಿದ್ವಿ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ನಮ್ಮ ಜಮೀನಲ್ಲಿ ಒಂದು 600-700 ಬಾಕ್ಸ್ ಬರ್ತವೆ. ಮೊನ್ನೆ ಒಂದು 2-3 ಟೈಮು ನಾಯಕನಹಟ್ಟಿ ತಗೊಂಡೋಗಿ ನೋಡಿದ್ವಿ. ಆ ಕೂಲಿಯರಿಗೆ ಈಗ ₹300 ಕೂಲಿ ಕೊಡ್ತಾಯಿದ್ದೀವಿ. ಒಂದು ಬಾಕ್ಸ್ಗೆ ₹25 ಕೇಳ್ತಾ ಇದ್ದಾರೆ. ಆದ್ದರಿಂದ ಈ ಜಮೀನಲ್ಲಿ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ವಿ. ಯಾವುದು ಏನಾಗಲ್ಲ. ಸುಮಾರು ಒಂದು ₹30,000-35,000 ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಯಾವುದೂ ನಮಗೆ ಕೈ ಸಿಕ್ಕಿಲ್ಲ. ಇದ್ರ ಬಗ್ಗೆ ಸರ್ಕಾರ ಈಗ ರೈತರ ಬಗ್ಗೆ ಇದೇನೆ, ಯಾಕೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇದೇ ಕಾರಣ. ಈಗ ಯಾಕಂದರೆ ನಮಗೆ ಭಾಳ ಅನುಭವ ಆಗಿಬಿಟ್ಟೈತಿ. ಈಗ ಯಾವುದೇ ಟೊಮೊಟೊ ಬೇರೆ ಅದೊಂದು 5,000 ಹಾಕಿದ್ವಿ, ಅದೂ ಬರ್ತಿಲ್ಲ, ಅದೂ ರೇಟ್ ಇಲ್ಲ. ಟೊಮೊಟೊ ಚೆನ್ನಾಗಿ ಬಂದಿದೆ, ಆಮೇಲೆ ಬದನೂ ಚೆನ್ನಾಗಿ ಬಂದಿದೆ. ಆದರೂ ಯಾವುದು ನಾವು ಇದು ಮಾಡಿದರೆ ನಮಗೆ ಸರಿಯಾದ ಮಾರ್ಕೆಟ್ನಲ್ಲಿ ಸರಿಯಾದ ರೇಟ್ ಸಿಗ್ತಿಲ್ಲ. ಅದರಿಂದ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮಂಥ ರೈತರಿಗೆ ಸಹಾಯಧನವನ್ನು ಅಥವಾ ಏನಾದರೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ.